ಬೇಲ್ ಮೂವ್ಮೆಂಟ್ ಹೆಂಗ್ ನಡೀತಿದೆ? ಅದೇ ನಾನು ನೋಡೋಣ, ಪವಿತ್ರ ಅವ್ರದ್ದು ಅನ್ಕೊತಾ ಇದ್ದೀನಿ ಇನ್ನೊಂದು 10-15 ದಿವಸ ನೋಡಿಕೊಂಡು, ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದಮೇಲೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಸಮ್ ಡಿಸಿಷನ್. ಅದನ್ನು ಮೂವ್ ಆಗೋದಕ್ಕೆ ಯಾವ ಥರ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಖಂಡಿತ ಭೇಟಿಯಾಗಿ ಬರ್ತೀವಿ, ಬಿಕಾಸ್ ಅದು ಅವ್ರ ಇನ್ಸ್ಟ್ರಕ್ಷನ್ಸ್ ತೊಗೊಳೋದಕ್ಕೆ ನಾನು ಹೋಗಿದ್ದೆ, ಅದು ತೊಗೊಂಡು ಬಂದೆ. ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ, ಜೆ ಸಿ ಅಲ್ಲಿ ಇವ್ರಿಗೆ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಮದು, ಯಾಕಂದ್ರೆ ನಂಗೆ ಅಲ್ಲೂ ಅದು ಬಂದಿದೆ, ಅವ್ರಿಗೇನೋ ಸ್ಪೆಷಲ್ ಟ್ರೀಟ್ಮೆಂಟಾ, ಅವ್ರು ಹೇಗಿದ್ದಾರೆ, ನೋ ನಥಿಂಗ್, ಆಲ್ ಆರ್ ಈಕ್ವಲ್. ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳಿರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನಿರುತ್ತೆ, ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಹಕ್ಕಿರುತ್ತೆ ಅದ್ರ ಪ್ರಕಾರನೇ ಅವ್ರಿಗೆ ವ್ಯವಸ್ಥೆಗಳಲ್ಲಿದೆ. ಆದ್ರೆ ಸಾಮಾನ್ಯರಿಗೆ ಭೇಟಿ ಮಾಡೋದಕ್ಕೆ 1-2 ಸಲ ವ್ಯವಸ್ಥೆ ಇರಬಹುದು, ಬಟ್ ಇವರಿಗೆ ಯಾರು ಬಂದರೂ ಬಿಡ್ತಾ ಇಲ್ಲ ನೋಡಿ ವಾರದಲ್ಲಿ 3 ದಿವಸ ಹೋಗ್ಬೋದು, ಕಾನೂನು ಪ್ರಕಾರ ಕೂಡ 3 ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸು. ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು, ನಾವು ನಮಗೆ ಅದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ, ನಾವು ಹೋಗ್ಬೋದು. ಬಟ್ ಫ್ಯಾಮಿಲಿಯವರು 3 ದಿವಸ ಹೋಗ್ಬೋದು. ಇಲ್ಲಿ ಹೋಗಿರೋದು ನಾನು ನೋಡಿದೆ, ಹೋದ ವಾರದಲ್ಲಿ ಒಂದು 3 ದಿವಸ 3 ಜನ ಡಿಫ್ರೆಂಟಾಗಿ ಹೋಗಿದ್ದಾರೆ ಅಷ್ಟೇ. ಆ್ಯಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.